ಯಾವನಾದರೂ ಸತ್ತರೂ ಕೂಡ ಅಲ್ಲಿ ನಾನಿದ್ದಾಗಲೇ ಅವನ ಅಂತ್ಯಕ್ರಿಯೆ. ನನ್ನನ್ನು ಕೇಳಿ ಊರಿನ ಜನ ಯಾವ ಯಾವ ಕೆಲಸವನ್ನು ಮಾಡುವಂತಿಲ್ಲ. ನಾನು ಮುಡಿದರೆ ಮಾರಮ್ಮನ ಗಂಡ ಚಂದುಳ್ಳ ಚಲಿವರಿಗೆ ಈ ಊರಲ್ಲಿ ನನಗೆ ಯಾವನೋ ವಿರುದ್ಧವಾಗಿ ಮಾತನಾಡುವಂತಿಲ್ಲ. ಮಾತನಾಡಿದ ನಿಜವಾದರೆ ನಾನಿಗೆ ನಾನೇ ಎಂಬ ಧರ್ಮ. ಕರೆದ್ರೇನ್ರಿ ಸಾವುಕಾರ? ನಾನು ಕರೆದುಕೊಂಡು ಬಂದಿದ್ದೆ. ಏನಾಯ್ತು? ಬೆಳಿಗ್ಗೆ ಹೋಗಿ ಕರ್ಕೊಂಡ್ ಸಾವುಕಾರ. ಆಗ ಹೇಮ ಎಲ್ಲಿ ಅವಳು? ಇಲ್ಲ ಸಾವುಕಾರ, ಅವ್ರ ಗೆಳತಿ ಮನೆಗೆ ಹೇಳ್ರಿ. ಅವ್ರ ಶೆಟ್ಟಿ ಈ ಹೊತ್ತಾದರೂ ಶಿವಣ್ಣನ್ನು ಕರೆದುಕೊಂಡು ಬರ್ತೇನೆ ಅಂತ ಹೇಳಿ ಹೋಗ. ಶೆಟ್ಟಿ ಈ ಹೊತ್ತಾದರೂ ಬರ್ತಿಲ್ಲ. ಸಮಯದ ಬೆಲೆನೇ ಗೊತ್ತಿಲ್ಲ. ಶೆಟ್ಟಿ ಎಲ್ಲಿಯ ಶಿವ್ಯ? ಶ್ರೀಮಂತರಿಗೆ ಬಾ ಶಿವ್ಯ ಬಾ. ನಿನ್ನ ಹೊರದಲ್ಲಿ ಮಾತನಾಡಿದ್ದಕ್ಕೆ ನೀನೇನಾದ್ರು ತಪ್ಪು ತಿಳಿದುಕೊಂಡೇನು? ಅದು ಒಂದು ವ್ಯವಹಾರ ಅಷ್ಟೇ. ನೀವು ನಮ್ಮ ಜಮೀನನ್ನು ಮಾರಾಟಕ್ಕೆ ಕೇಳಿದ್ರಿ, ನಾನು ಮಾಡುವುದನ್ನು ಹೇಳಿದೆ. ಅದಕ್ಕೆ ತಪ್ಪು ತಿಳಿದುಕೊಳ್ಳಬೇಕು. ಏನು ಶಿವ್ಯ, ನಿಮ್ಮ ತಮ್ಮ ಬೆಂಗಳೂರಲ್ಲಿ ಐಎಎಸ್ ಕಲಿತಿದ್ದಾನಂತೆ? ಐಎಎಸ್ ಕಲಿತಿದ್ದಾನೆ ಅಂದರೆ ಮುಂದೆ ಪೊಲೀಸ್ ಅಧಿಕಾರಿ ಆಗುವನೇ? ಪೊಲೀಸ್ ಅಧಿಕಾರಿ ಆಗ್ಲಾರ್ದ ಇರ್ತಾನೇನ್ರಿ? ಶೆಟ್ರೆ, ಅವನು ಪ್ರಯತ್ನ ಪಡುತ್ತಿದ್ದಾನೆ. ಅದೆಲ್ಲ ನನ್ನ ತಂದೆ ಗೋಕರ್ಣೇಶ್ವರ ಆಶೀರ್ವಾದ. ಇರಲಿ ಶಿವಣ್ಣ, ಐಎಎಸ್ ಎಂಬುದು ದೊಡ್ಡ ವಿದ್ಯಾಭ್ಯಾಸ, ಹಣ ಬಹಳ ಖರ್ಚಾಗುತ್ತೆ. ಅದಕ್ಕೆ ಕೇಳಿದೆ. ನನ್ನನ್ನು ಕೇಳು, ನಾನು ಸಹಾಯ ಮಾಡುತ್ತೇನೆ. ಹಾಗೇನಿಲ್ಲ ಶ್ರೀಮಂತರೇ, ನನ್ನ ತಂದೆ ಗೋಕರ್ಣೇಶ್ವರ ದಯದಿಂದ ಸಮಸ್ಯೆ ಬಂದಿಲ್ಲ. ಹಾಗೇನೆ ನಾವು ಕರೆಯಾದರೆ ನನ್ನ ಪ್ರಾಣವನ್ನು ಒತ್ತಿಟ್ಟವರನ್ನು ಓದಿಸುತ್ತೇನೆ. ವಾಹ್ ವಾಹ್, ಎಂತ ಮಾತು! ಜಗತ್ತಿನಲ್ಲಿ ಎಲ್ಲರೂ ಹೀಗೆ ಇದ್ದರೆ ತಾಯಿದೆಂಬ ಶಕ್ತಿ ಬಗ್ಗೆ ಜಾಗವೇ ಇಲ್ಲ. ಏನು ಶಿವಣ್ಣ, ಏನಾದರೂ ಸಮಸ್ಯೆ ಬಂದರೆ ನನ್ನನ್ನು ಕೇಳು, ನಾನು ಸಹಾಯ ಮಾಡುತ್ತೇನೆ. ಹಾಗೇನಾದ್ರೂ ಬಂದ್ರೆ ನೋಡೋಣ ಶ್ರೀಮಂತರೇ. ಶಿವಣ್ಣ, ಮಾಡುದ್ರಾಗ ನಮ್ ದನಿಯಾರ ಎತ್ತಿದ ಕೈದಲ್ಲಿ ತಮ್ಮ ಎತ್ತಿದ ಕೈ ಅಲ್ರಿ ಚೇಟ್ರ, ನೀನು ಬಿಡಿಸಿ ಹೇಳ್ಬೇಕಂಡ್ರಿ. ನಮ್ಮ ಸಾವುಕಾರ ಹೆಂಗ ನಮ್ಗೆ ಓದತ್ತಲ್ರಿ, ಎಲ್ಲರಿಗೂ ಊರಿಗೆ ಓದತ್ತೆ. ಹೊಲದ ವಿಚಾರ ಇಲ್ಲ ಶ್ರೀಮಂತರಿ, ಅದನ್ನ ಅಜ್ಜ ಮುತ್ತಾತರ ಆಸ್ತಿ. ಅದಕ್ಕೆ ನಾ ಎಂದೂ ಧಕ್ಕೆ ತರಲಾರೆ. ಮೇಲಾಗಿ ಅದು ನನ್ನ ತಂದೆ ಪ್ರೀತಿಯಿಂದ ಕೊಟ್ಟು ಹೋದ ಉಡುಗೊರೆ. ನನ್ನ ಜಮೀನು ವಿಚಾರ ಮರೆತು ನೀವು ಬೇರೆ ಎಲ್ಲರ ಜಮೀನು ನೋಡಿಕೊಳ್ಳಿ. ನಿನಗೆ ಏನು ಬೇಕು ಕೇಳು. ನಿಮ್ಮ ತಮ್ಮನ ನೌಕರಿ, ಅದು ಅಲ್ಲದೆ ನೀನು ಕೈ ಮಾಡಿ ಎಲ್ಲಿ ತೋರಿಸುತ್ತೀಯೋ ಅಲ್ಲಿ ನಿನಗೆ 10 ಎಕರೆ ಜಮೀನು ಕೊಡಿಸುತ್ತೇನೆ. ಸುಮ್ಮನೆ ಒಪ್ಪಿಕೊಂಡು ಸಹಿ ಮಾಡಿಬಿಡು. ಇಲ್ಲ ನಿನ್ನ 1 ಎಕರೆ ಜಮೀನಿಗೆ 10,000 ರೂಪಾಯಿಗೆ ಯಾರೂ ಖರೀದಿಸಲ್ಲ. ನಾನು 2 ಲಕ್ಷ ರೂಪಾಯಿ ಕೊಡ್ತೇನೆ. ಸುಮ್ಮನೆ ಒಪ್ಪಿಕೊಂಡು ಸಹಿ ಮಾಡಿಬಿಡು. ನೋಡ್ರಿ ದನಿಯಾರ, ಏನೂ ಬೈಲಾದ ಜಮೀನ್ಕ 10 ಲಕ್ಷ ರೂಪಾಯಿ ಕೊಡಕ್ ನಿಮ್ಗೆ ತಲಿಗಿಲಿ ಕೆಟ್ಟೈತೇನ್ರಿ ದನಿಯಾರ? ನೋಡಿ ಶೆಟ್ರಿ, ನೀವು ಎಕರೆಗೆ 10 ಲಕ್ಷ ರೂಪಾಯಿ ಕೊಡುತ್ತೇನೆ ಅಂದರೆ ಆ ಜಮೀನನ್ನು ಬಿಟ್ಟು ಕೊಡುವುದಿಲ್ಲ. ಯಾಕಂದ್ರೆ ಆ ಭೂಮಿ ಒಳಗಿನ ಅನ್ನದ ರಕ್ತ ನನ್ನ ಮೇಲೆ ಹರಿಯುತ್ತಿದೆ. ನೋಡು
ನೋಡು ಶಿವಣ್ಣ, ಸುಮ್ಮನೆ ಹಠ ಮಾಡಬೇಡ. ನಿನಗೆ ಏನು ಬೇಕು ಕೇಳು. ನಿಮ್ಮ ತಮ್ಮನ ನೌಕರಿ ಅದು ಅಲ್ಲದೆ ನೀನು ಎಲ್ಲಿ ಕೈ ಮಾಡಿ ತೋರಿಸುತ್ತೀಯೋ ಅಲ್ಲಿ ನಿನಗೆ 10 ಎಕರೆ ಜಮೀನು ಕೊಡಿಸುತ್ತೇನೆ. ಒಪ್ಪಿಕೊಂಡು ಸುಮ್ಮನೆ ಸಹಿ ಮಾಡು. ಶ್ರೀಮಂತರೇ, ಆ ಭೂಮಿಯನ್ನು ನಿಮಗೆ ಬಿಟ್ಟು ಕೊಟ್ಟರೆ ನನ್ನ ತಮ್ಮಂದಿರು ನನ್ನನ್ನು ದೂರ ಮಾಡಲು ಹಿಂದೆ ಸರಿಯೋದಿಲ್ಲ. ನೋಡು ಶಿವಣ್ಣ, ಮಾತು ಮೀರಿದರೆ ನಿನ್ನ ಜೀವನದಲ್ಲಿ ಸರಿಯೋದಿಲ್ಲ. ನಾನು ನನ್ನ ತಮ್ಮಂದಿರನ್ನು ಮಾತು ಕೇಳಿ ನಿಮಗೆ ತಿಳಿಸುತ್ತೇನೆ. ಹೋಗು ಶಿವ್ಯ, ಹೋಗು. ಅದನ್ನು ಹೇಗೆ ಕಿತ್ತುಕೊಳ್ಳಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ಲಕ್ಷ್ಮಿ ಮನೆಗೆ ಬರ್ತೇನೆ ಎಂದು ಹೇಳಿದರೆ ತಿರಸ್ಕಾರ ಮಾಡು ಎನ್ನಲೇ ಕತ್ತೆ. ಇದಕ್ಕೊಂದೇನೋ ಹೊಸ ಪ್ಲಾನ್ ಮಾಡು. ಯಾವ ದೊಡ್ಡ ವಿಷಯ ಬಿಡ್ರಿ ದನಿಯಾರ. ಹುಡುಕೋಗಿ 2-3 ದಿವಸ ಟೈಮ್ ಕೊಡ್ರಿ, ನಮ್ಮ ವಿಚಾರ ಮಾಡಿ ಏನ್ರ ಒಂದು ಪ್ಲಾನ್ ಮಾಡಿ ಕಿಸಿಂದ ಹೇಳ್ತೇನ್ರಿ ದನಿಯಾರ. ಶೆಟ್ಟಿ, 10 ದಿವಸ ಏನು 10 ದಿವಸ ಟೈಮ್ ತಗೋ. ಆದ್ರೆ ನಿನ್ನ ಪ್ಲಾನಿನಂತೆ ಸಕ್ಸಸ್ ಆಗಿ ಶಿವ್ಯಾನ ಜಮೀನು ನೋಡ್ರಿ ದನಿಯಾರ, ನೀವ್ಯಾಕೆ ಸಿಟ್ ಮಾಡ್ಕೊತೀರಿ? ನಮ್ಮ ಮಾತಂದ್ರ ನೋಡಿರಿ, ಒಂದು ಒಡಕ್ನ್ಯಾಗ 2 ತುಂಡಿದ್ದಂದ್ರಿ. ನೀವೇನ್ ಚಿಂತೆ ಮಾಡ್ಬೇಡ್ರಿ, ನಮ್ಮ ಪ್ಲಾನ್ ಸಕ್ಸಸ್ ಅಂತ ತಿಳ್ಕೊಂಡ್ಬಿಡ್ರಿ ದನಿಯಾರ. ಇರಲಿ ಕಣ್ಣಣ್ಣ, ನೀನು ಬ್ಯಾಂಕಿಗೆ ಹೋಗಿ 2 ಲಕ್ಷ ರೂಪಾಯಿ ಕ್ಯಾಶ್ ಅನ್ನು ತೆಗೆದುಕೊಂಡು ಬಾ. ಆದ್ರೆ ದಿನ ನಾನು ಹೋಗಿ ಬರ್ತೇನೆ. ಕ್ಯಾಶ್ ಬಂದ ಮೇಲೆ 1 ಲಕ್ಷ ರೂಪಾಯಿ ಹಾಗೆ ಕೊಟ್ಟು ನನಗೆ ಬಂದು ಭೇಟಿ ಆಗಲು ಹೇಳು. ತಿಳಿಯುತ್ತೆ? ರಾತ್ರಿ ಅಪ್ಪಾರ, ನೀವು ಏನೇನೋ ಮಾಡ್ತೀನಿ, ಹೋಗಿ ಬರ್ತೀನಿ ಅಪ್ಪಾರ. ಶಿವ್ಯಾ, ಶೆಟ್ಟಿಯ ಪ್ಲಾನಿನಂತೆ ನಿನ್ನ 3 ಎಕರೆ ಜೀವನ ನನ್ನಂತೆ ಮಾಡಿಕೊಂಡು ಅದು ಸರಿ ಹೋಗದಿದ್ದರೆ ಶಿವ್ಯನ ಕೊಲೆ. ಏಮಾ, ಯಾವಾಗ ಬಂದ್ರಿ ಅಮ್ಮ? ಡ್ಯಾಡಿ, ನಾನು ಬೆಳಗ್ಗೆ ಬಂದೆ. ಅಂದ ಹಾಗೆ ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಡ್ಯಾಡಿ? ನನಗೆ ಚಿಂತೆ ಇದ್ದರೆ ಅದು ನಿನ್ನದೇ. ನನಗಿರೋದು ನೀನು ಒಬ್ಬಳೇ ಮಗಳು. ನೀನು ಚೆನ್ನಾಗಿದ್ದರೆ ನನಗೆ ಅದೇ ಸಂತೋಷ. ಡ್ಯಾಡಿ, ನನ್ನ ಮೇಲೆ ಅದೆಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ. ನಿಮ್ಮಂತ ತಂದೆಯನ್ನು ಪಡಿಬೇಕಾದ್ರೆ ನಿಜವಾಗ್ಲೂ ನಾನು ಕೂಡ ಪುಣ್ಯ ಮಾಡಿ. ಏನ, ನೀನು ಮರಳಿ ಪಟ್ಟಣಕ್ಕೆ ಹೋಗೋದು ಬೇಡಮ್ಮ. ನಿನಗೆ ಯಾವುದಾದ್ರೂ ಶ್ರೀಮಂತರ ಮಣಿತವನ್ನು ನೋಡಿ ನಿನ್ನನ್ನು ಮದುವೆ ಮಾಡಿ ಕೊಡುತ್ತೇನೆ. ನನ್ನ ಜವಾಬ್ದಾರಿ ಕೂಡ ಕಡಿಮೆ ಆಗುತ್ತೆ. ಡ್ಯಾಡಿ, ಇಷ್ಟು ಬೇಗ ಈ ನಿಮ್ಮ ಮಗಳು ಭಾರವಾದಳೆ. ಏಮ, ಹೆಣ್ಣೆಂದ ಮೇಲೆ ಯಾವತ್ತಾದ್ರೂ ಆ ಕೆಲಸವನ್ನು ಮಾಡಲೇಬೇಕು. ಯಾಕಮ್ಮ, ನೀನು ಕೋಪ ಮಾಡಿಕೊಂಡೇನು? ನಾನೇನು ಕೋಪ ಮಾಡ್ಕೊಂಡಿಲ್ಲ, ಹಾಗೆ ತಮಾಷೆ ಮಾತಾಡ್ದೆ ಅಷ್ಟೇ. ಇಬ್ಬರು ಸೇರಿ ಊಟ ಮಾಡೋಣ. ಏಮ, ನೀನು ನಡೆಯನ್ನು ನಾನು ಆಮೇಲೆ ಬರುತ್ತೇನೆ. ಹಾಗೆ ಅಪ್ಪಾಜಿ, ನಾನು ಊಟ ಮಾಡಿಕೊಂಡು ನನ್ನ ಫ್ರೆಂಡ್ನ ನೋಡ್ಕೊಂಡು ಬರ್ತೀನಿ. ಭಾರತೀಯರಿಗೆ ಮಿಂಡ. ನಮ್ಮ ಶ್ರೀಮಂತರೊಂದಿಗೆ ಮಲಗಿಕೊಂಡು ಆದರ ಮಾಡಿ ಗರತಿ ಎಂಬ ಶಬ್ದಕ್ಕೆ ಕಳಂಕ ತರು ಬಂಡ ರಾಜೇಶ್ವರ.
ಹೆಸರು ಸತ್ಯಜೀತನೇ.